ಇವನೊಬ್ಬ ಇದ್ದಲ್ಲ ಖಳನಾಯಕ ಮಡೆನೂರು ಮನು. ಇವನು ಜೊತೆಯಲ್ಲಿರುವಂಥ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಲು ಪ್ರಯತ್ನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಇವರಿಗೆ ನಾನು ಚಿತ್ರದಲ್ಲಿ ಭಾಳ ರಾಜ್ಯದಲ್ಲಿ ಯಶಸ್ವಿ ಕಾಣ್ತಾ ಇದ್ದೀನಿ, 106 ಕೋಟಿ ಹರಿದು ಬರ್ತದೆ, ಅದರಲ್ಲಿ ನಿಮಗೆ ಕೋಟಿಗಟ್ಟಲೆ ಹಣವನ್ನು ಕೊಡ್ತೀನಿ, ನನ್ನ ಜೈಲಲ್ಲಿ ಬಿಡುಗಡೆ ಕರ್ಕೊಂಬನ್ನಿ ಅಂತ ಅಂಗ್ಲಾಚಿ ಬೇಡ್ಕೊಂಡು ಕಣ್ಣೀರು ಹಾಕಿ ಅವರ ಶ್ರೀಮತಿಯವರನ್ನು ಇವ್ರ ಪಾದದಲ್ಲಿ ಹಾಕಿ ಇಷ್ಟೆಲ್ಲ ನಾಟಕವನ್ನು ಹಾಡಿ ಶ್ರೀ ಶಾರದಾರವರು ಈತನಿಗೆ ಜಾಮೀನು ಮಂಜೂರು ಮಾಡಿಸಿ ಅದಕ್ಕೆ ಶ್ಯೂರಿಟಿಯನ್ನು ಕೊಟ್ಟು 2 ದಿನದಲ್ಲಿ ಈ ಅತ್ಯಾಚಾರಿಯ ಈ ಮನುನ ಆಚೆ ಕರ್ಕೊಂಬರ್ತಾರೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ಒಬ್ಬ ಖಳನಾಯಕನ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಯಾರು ಆ ಖಳನಾಯಕ? ಕುಲದಲ್ಲಿ ಕೀಳ್ಯಾವುದು ಅನ್ನುವಂಥ ಚಿತ್ರದ ನಾಯಕನಾಗಿ ಅಭಿನಯಿಸಿ ಒಬ್ಬ ಕಲಾವಿದನಾದಂಥ ಒಬ್ಬನ ಕತೆ. ಈತ ಚಿತ್ರ ಬಿಡುಗಡೆ ಆಗುವ ಮೊದಲೇ ಕರ್ನಾಟಕದಲ್ಲಿ ಹೆಸರು ಕೀರ್ತಿ ಕನ್ನಡದ ಹಿರಿಮೆಯನ್ನು ಬೆಳೆಸಿದಂಥ ಕೊಂಡಾಡಿದಂಥ ಜನರ ಹೃದಯದಲ್ಲಿರುವಂಥ ನಾಯಕರ ಬಗ್ಗೆ ಮೊದಲು ಮಾತಾಡ್ತಾನೆ. ಯಾವಾಗ ಅದನ್ನು ಮಾತಾಡ್ತಾನೆ ಅಂದರೆ, ಕುಡಿದ ಹಂಬಲಿನಲ್ಲಿ ಎಲ್ಲರಿಗೂ ವಯಸ್ಸಾಗಿದೆ, ಅವರು ತುಂಬ ದಿನ ಬದುಕೋದಿಲ್ಲ, ಮುಂದೆ ನಾನೇ ಕರ್ನಾಟಕ ರಾಜ್ಯದ ಹೀರೋ, ಅವ್ರು ಯಾರು ನನ್ನ ಸರಿಸಮಾನ ನಿಲ್ಲಲಿಕ್ಕೆ ಆಗಲ್ಲ ಅನ್ನುವಂಥ ಮಾತನ್ನು ಜಾಲತ್ರಾಣದಲ್ಲಿ ಹರಿದು ಬಿಡ್ತಾನೆ. ಅವನೇ ದೊಡ್ಡ ಹೀರೋ ಆಗೋಕ್ಕೆ ಹರಿದು ಬಿಡ್ತಾನೆ. ಅದು ಹೇಗಾಗ್ತದೆ ಅಂದರೆ ಅವನಿಗೆ ತಿರುಗು ಬಾಣವಾಗ್ತದೆ. ಪ್ಯಾಟ್ರಿಕ್ ಶಿವರಾಜ್ಕುಮಾರ್ ಅಭಿಮಾನಿಗಳು, ಧ್ರುವ ಸರ್ಜಾ ಅಭಿಮಾನಿಗಳು, ಇವತ್ತು ದರ್ಶನ್ ಅಂದರೆ ಅದೊಂದು ದೊಡ್ಡ ಹೆಸರು, ಆತನ ಬಗ್ಗೆನೂ ಸಹ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾನೆ. ಯಾರು ನನ್ನ ಮುಂದೆ ಇವ್ ನಟರಲ್ಲ ಅಂತ ಹೇಳಿ ಅವ್ರ ಅಭಿಮಾನಿಗಳೆಲ್ಲ ಸೇರಿ ಇವನಿಗೆ ಅಟ್ಕಾಯಿಸ್ಕೊಂಡಾಗ, ಇವನು ಪಿಕ್ಚರ್ನೇ ಬಿಡುಗಡೆ ಮಾಡಬಾರ್ದು ಅಂತ ಹೊರಟಾಗ ಅವ್ರಿಗೆಲ್ಲ ಒಂದು ತಲೆನೋವಾಗ್ತದೆ, ಏನು ಮಾಡಬೇಕು ಅಂತ. ಆಗ ಚಿತ್ರಗಳನ್ನು ಮಾಡಿಸಿದ ನಿರ್ದೇಶಕರು, ಡೈರೆಕ್ಟ್ರು ಈತನ ಕಟೌಟ್ರನ್ನೆಲ್ಲ ಎಲ್ಲ ಥಿಯೇಟ್ರುಗಳಲ್ಲಿ ಬಿಚ್ಚಿ ಕೆಳಗೆ ಮಲಗಿಸಿ ಬರೀ ಕುಲದಲ್ಲೇ ಕೀಳ್ಯಾವುದು ಅನ್ನುವಂಥ ಒಂದೇ ಒಂದು ಅಕ್ಷರದ ನಾಮಫಲಕವನ್ನು ಹಾಕಿ ಈ ಚಿತ್ರವನ್ನು ಬಿಡುಗಡೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತನ ಪಿಕ್ಚರು ಬಿಡುಗಡೆನೇ ಮಾಡಬಾರ್ದು ಅಂಥೇಳಿ ಎಲ್ಲ ಹೀರೋಗಳ ಅಭಿಮಾನಿಗಳು ತೀರ್ಮಾನವನ್ನು ಮಾಡಿದಾಗ ಡೈರೆಕ್ಟ್ರು ಮತ್ತು ನಿರ್ದೇಶಕರು ಮತ್ತು ಈಕೆ ಸಂಬಂಧಪಟ್ಟವರು ಎಲ್ಲರೂ ಸಹ ಜನತೆಯಲ್ಲಿ ಕೈ ಮುಗಿದು, ಇದು ನಾವು ಕನ್ನಡಕ್ಕೋಸ್ಕರ ದುಡಿದಂಥ ಚಿತ್ರ, ಆತನ ಒಬ್ಬನಿಂದ ಈ ಚಿತ್ರ ತಡೆಯೋದು ಬೇಡ ಅಂಥೇಳಿ ಎಲ್ಲರೂ ಮನವಿಯನ್ನು ಮಾಡಿಕೊಂಡಾಗ ಕನ್ನಡದ ಹೃದಯದ ಪ್ರೀತಿಯ ಜನ ಮತ್ತು ಆ ಕೆಲಸವನ್ನು ಮಾಡಲು ಆ ಚಿತ್ರ ಬಿಡುಗಡೆ ಆಗ್ತದೆ. ಬಿಡುಗಡೆ ಆಗೋದ್ರೊಳಗಡೆ ಇವನೊಬ್ಬ ಇದ್ದಲ್ಲ ಖಳನಾಯಕ ಮಡೆನೂರು ಮನು. ಇವನು ಜೊತೆಯಲ್ಲಿರುವಂಥ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಲು ಪ್ರಯತ್ನವನ್ನು ಮಾಡ್ತಾನೆ. ಒಬ್ಬ ನಾಯಕನಾದಂಥವನು ಜೊತೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಕ್ಕೆ ಹೋಗ್ತಾನೆ. ಆ ಅತ್ಯಾಚಾರ ಮಾಡುವ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ 181/2025 ದಿನಾಂಕ ಈತನ ಮೇಲೆ ಒಂದು ಕೇಸು ದಾಖಲು ಮಾಡ್ತಾರೆ. ನನ್ನನ್ನು ರೇಪ್ ಮಾಡಕ್ಕೆ ಬಂದಿದ್ದ, ಇವನೊಬ್ಬ ದುಷ್ಟ, ಇವನೊಬ್ಬ ಅನಾಲಯಕ ಮನುಷ್ಯ ಅಂತ ಹೇಳಿ ಅಲ್ಲಿ ದಾಖಲಾಗ್ತದೆ. ಆ ಸಂದರ್ಭದಲ್ಲಿ ಇವರಿಗೆ ನಾನು ಚಿತ್ರದಲ್ಲಿ ಭಾಳ ರಾಜ್ಯದಲ್ಲಿ ಯಶಸ್ವಿ ಕಾಣ್ತಾ ಇದ್ದೀನಿ,
100 ಕೋಟಿ ಹರಿದು ಬರ್ತದೆ, ಅದರಲ್ಲಿ ನಿಮಗೆ ಕೋಟಿಗಟ್ಟಲೆ ಹಣವನ್ನು ಕೊಡ್ತೀನಿ, ನನ್ನ ಜೈಲಲ್ಲಿ ಬಿಡುಗಡೆ ಕರ್ಕೊಂಬನ್ನಿ ಅಂತ ಅಂಗ್ಲಾಚಿ ಬೇಡ್ಕೊಂಡು ಕಣ್ಣೀರು ಹಾಕಿ ಅವರ ಶ್ರೀಮತಿಯವರನ್ನು ಇವ್ರ ಪಾದದಲ್ಲಿ ಹಾಕಿ ಇಷ್ಟೆಲ್ಲ ನಾಟಕವನ್ನು ಹಾಡಿ ಈ ಒಂದು ಪಿಕ್ಚರ್ಗೆ ಖ್ಯಾತ ನಿರ್ದೇಶಕರಾಗಿ ರಾಮ್ ನಾರಾಯಣನ್ ಅವರು ಇದಕ್ಕೆ ಡೈರೆಕ್ಷನ್ ಮಾಡ್ತಾರೆ ಈ ಪಿಕ್ಚರ್ಗೆ. ಆಗ ಅದರಲ್ಲಿ ನಾನು ಒಂದು ಅಭಿನಯಿಸಿದ್ದೀನಿ, ವಕೀಲರಾದ ಗಂಗಪ್ಪನಹಳ್ಳಿ ನವೀನ್ ಅವರು ಅಲ್ಲಿ ಅಭಿನಯಿಸಿದ್ದಾರೆ. ಆಗ ಈ ಸಮಸ್ಯೆಗಳು ಬಂದಾಗ ಇದು ವಿಕೋಪಕ್ಕೆ ಹೋಗ್ತದೆ. ಇವನು ಹೋಗಿ ಜೈಲಿಗೆ ಹೋಗಿ ಕಂಬಿ ಎಣಿಸ್ಕೊಂಡು ಮುದ್ದೆ ಮುರಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಗಂಗಣ್ಣನವರ ಮೊರೆ ಹೋಗ್ತಾನೆ. ಮೊರೆ ಹೋದಂಥ ಸಂದರ್ಭದಲ್ಲಿ ಅವರು ಆ ಶ್ರೀಮತಿಯವ್ರನ್ನ ಕರೆಸಿ ನನಗೆ ಏನಾದರೂ ಮಾಡೋ ಜಾಮೀನು ತೆಗೆಸಿ, ಇಲ್ಲ ಅಂದರೆ ನಾನು ಹೀರೋ ಆಗಿದ್ದೀನಿ, ಈ ಕರ್ನಾಟಕದಲ್ಲಿ 100 ಕೋಟಿ ಹಣ ಬರ್ತದೆ, ಇವತ್ತು ಕರ್ನಾಟಕದಲ್ಲಿ ನಾನೇ ಹೀರೋ, ಬೇರೆ ಯಾರೂ ಇಲ್ಲ, ಎಲ್ಲ ಅವಧಿ ಮುಗಿದೋಗಿದೆ ಅಂತ ಹೇಳಿ ಈ ಲಾಯರ್ಗಳಿಗೆಲ್ಲ ನೀವು ಕೇಳಿದಷ್ಟು ಹಣ ಕೊಡ್ತೀವಿ ಅಂತ ಹೇಳಿ ಅದನ್ನು ಹೇಳ್ತಾನೆ. ಲಾಯರ್ಗಳು ಎಷ್ಟೋ ಅವ್ರು ಕೊಟ್ಟಂಥ ಹಣ ತಗೋತಾರೆ, ಇವರಿಗೆ ಕೋರ್ಟಿನ ನ್ಯಾಯಾಲಯದಲ್ಲಿ ಜಾಮೀನನ್ನು ಕೊಡಿಸ್ತಾರೆ. ಅದಕ್ಕೆ ಶ್ಯೂರಿಟಿನೂ ಇವರೇ ಕೊಡ್ತಾರೆ. ಯಾರವರು? ಸಿ ಶಾರದಾ, ಖ್ಯಾತ ವಕೀಲರು ಮಾಡ್ತಾರೆ. ಆ ಶ್ರೀಮತಿಯವರ ಯಾರು ಮನೂರವರ ಹೆಂಡತಿ ಈ ತಾಯಿ ಅಮ್ಮನ ಜೊತೆಯಲ್ಲಿ ಇರ್ತಾರೆ. ಕೊನೆಗೆ ಇವನ್ನ 3 ದಿನದಲ್ಲಿ ಆಚೆ ತರ್ತಾರೆ. ಒಬ್ಬ ರೇಪಿಸ್ಟ್ನ 3 ದಿನದಲ್ಲಿ ಆಚೆ ಕರ್ಕೊಂಬರ್ತಾರೆ ಅಂದರೆ ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ಮಾಡಿ ಪ್ರಯತ್ನ ಮಾಡಿ ಅವರ ಪ್ರಯತ್ನದಲ್ಲಿ ಸಫಲರಾಗಿ ನಿನ್ನ ಆಚೆ ಕರ್ಕೊಂಡು ಬಂದ ಮೇಲೆ ನಿನ್ನ ವರ್ಷನೇ ಚೇಂಜ್ ಆಗುತ್ತೆ. ಎರಡನೇದು, ಬೆಂಗಳೂರಿನಲ್ಲಿ ಓಡಾಡಲಿಕ್ಕೆ ಬೇರೆ ಅಭಿಮಾನಿಗಳು ಬಿಡ್ತಾ ಇಲ್ಲ. ಇತ್ತ ನಿನ್ನ ಜೀವನ ಮಾಡೋಕ್ಕೆ ಬೇರೆ ಹಾದಿ ಇಲ್ಲ. ಕಣ್ಣೀರಿಕ್ಕಿದ್ದ ಸಂದರ್ಭದಲ್ಲಿ ಶ್ರೀ ಶಾರದವರು ಮತ್ತು ನವೀನ್ ಗಂಗಪ್ಪನವರು ನಿನಗೆ ಹಣವನ್ನು ಕೇಳ್ತಾರೆ. ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಕರ್ಕೊಂಬಂದಿದ್ದೆಪ್ಪ, ನೀನು ದುಡ್ಡು ಕೊಡು. ಅವಾಗ ನೀನೇನು ಹೇಳ್ತೀಯ? ಇಲ್ಲ ಇಲ್ಲ ಕೊಟ್ಟಿರೋದೇ ಜಾಸ್ತಿ ಆಗ್ಬಿಟ್ಟಿದೆ, ನನ್ನ ಕೈಲಿ ಹಣ ಇಲ್ಲ, ಹೆಂಡತಿ ಮಕ್ಕಳು ಸಾಕಕ್ಕೆ ನನ್ನ ಕೈಲಿ ಆಯ್ತಿಲ್ಲ, ನಾನು ಊಟ ಮಾಡಿರ್ತಾನೂ ಇಲ್ಲ, ನಾನು ಬಟ್ಟೆ ಒಕ್ಕೊಳ್ಳೋದು ಕಾಸಿಲ್ಲ, ಹಾಗಾಗಿ ನನ್ನ ಹತ್ರ ದುಡ್ಡಿಲ್ಲ, ಯಾವುದೇ ಕಾರಣಕ್ಕೂ ಮೇಡಮ್ ಅವರೇ ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂಗ್ಲಾಚಿ ಇಲ್ಲಿಗೆ ಬಂದೆ ನೀನು. ರಾಮ್ ನಾರಾಯಣ್ ಕರ್ಕೊಂಡು ನವೀನ್ ಗಂಗಪ್ಪನವ್ರು ಕರ್ಕೊಂಡು ನಮ್ಮ ಮನೆಗೆ ಬಂದೆ. ಆ ಸಂದರ್ಭದಲ್ಲಿ ಏನೋ ನಿನಗೆ ಒಳ್ಳೆಯದಾಗಲಿ, ಒಬ್ಬ ಕನ್ನಡದ ಚಿತ್ರರಂಗದಲ್ಲಿ ಒಂದು ಹೆಸರನ್ನು ಮಾಡಲಿ ಅಂತ ಹೇಳಿ ನಾವು ಸಿ ಶಾರದಾ ನ್ಯಾಯವಾದಿಗಳನ್ನು ನಮ್ಮನೆ ಕರೆಸಿ ಅವನು ಬದುಕುವಂಥ ಒಂದು ಹಾದಿಗೆ ನೀವು ದಾರಿ ಮಾಡಿಕೊಟ್ಟಿದ್ದೀರಿ. ಮತ್ತೆ ಹಣ ಕೇಳಿ ಅವನ ಸಮಸ್ಯೆ ಗುರಿ ಮಾಡಬೇಡಿ, ನಿಮಗೆ ಲಾಸ್ ಆದರೂ ಪರವಾಗಿಲ್ಲ, ನೀವು ಹಣ ಕೇಳಬಾರ್ದು ಅಂಥೇಳಿ ನಾವೆಲ್ಲರೂ ಅವರು ಒಗ್ಗಟ್ಟಾಗಿ ಕೇಳಿದಾಗ ಆ ತಾಯಿಯ ಹೃದಯ ಅದಕ್ಕೆ ಸ್ಪಂದಿಸ್ತು. ಆಯಿತು, ನೀವೆಲ್ಲ ಹೇಳಿದ ಮೇಲೆ ನನಗೆ ಹಣ ಬೇಡ, ಅವನು ಬದುಕಲಿ, ಆಗಲಿ ಬಿಡಿ, ನನ್ನ ಬದುಕಲ್ಲಿ ನಾನು ಮುಂದೆ ಸಾಕ್ತೀನಿ ಅಂತ ಹೇಳಿ ಅವತ್ತು ಈ ಮಾತಿನ ವಿಷಯವನ್ನು ನನ್ನ ಮನೆಯ ಆಫೀಸಲ್ಲಿ ಮಾತನಾಡಿದ್ದು ಸತ್ಯ. ಅದಾದ ನಂತರ 2-3 ತಿಂಗಳು ಯಾವ ವಿಚಾರಗಳು ಎಲ್ಲೂ ಬರಲಿಲ್ಲ. ಈಗ ನಿನ್ನ ಪಿಕ್ಚರು ಬಿಡುಗಡೆಯಾಗಿ ನೀನು ಅತ್ಯಾಚಾರಿಯ ಕೇಸ್ ಆಗಿ ಇಲ್ಲಿಗೆ 7 ತಿಂಗಳಾಯಿತು. ಈಗ ಯಾರ ಹತ್ರನೋ ಹೋಗ್ತೀಯ, ಮೇಡಮ್ ಅವ್ರು ದುಡ್ಡು ಇಸ್ಕೊಂಬಿಟ್ಟವ್ರೆ ನನಗೆ ಕೊಟ್ಟಿಲ್ಲ ಅಂತೀಯ, ಮೇಡಮ್ ಅವ್ರು ನನಗೆ ಮೋಸ ಮಾಡಿದ್ರು ಅಂತ ಹೇಳ್ತೀಯ. ಯಾಕೆ ಈ ಸತ್ಯ ಯಾಕೆ ಹೇಳ್ತಾ ಇಲ್ಲ? ನನ್ನನ್ನು ಹಣ ಕೇಳಿದಾಗ ಬೇಡ ಅಂತ ಹೇಳಿ ನ್ಯಾಯ ಮಾಡಿದ್ದಾರೆ ಅಂತ ನೀನು ಯಾಕೆ ಇಲ್ಲಿವರೆಗೂ ಹೇಳಿಲ್ಲ? ಇದು ನಿನ್ನ ಅವಿವೇಕಿತನನ ಅಥವಾ ಮುಟ್ಟಾಳತನನ ಇಲ್ಲ ಬೇವರ್ಸಿತನ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಏನಕ್ಕೂ ಯೋಚನೆ ಇಲ್ಲದೆ ಮಾತ್ರ ಬೇವರ್ಸಿತನ ಅಂತಲೂ ಹೇಳ್ತಾರೆ. ಇದರಲ್ಲಿ ನೀನು ಯಾವುದರಲ್ಲಿ ಇದೆಯಾ ಅಂತ ನೀನು ಹೇಳು. ಆಯಿತು, ಇವತ್ತು ನವೀನ್ ಗಂಗಪ್ಪನವ್ರನ್ನ ಎಲ್ಲರೂ ನೀವು ತೇಜೋವಧೆ ಮಾಡ್ತಾ ಇದೆಯಾ, ಅಲ್ಲೋಗಿ ತೊಂದರೆ ಮಾಡ್ತೀಯ. ಈಗ ಆತನೇ ಕರ್ಕೊಂಡೋಗಿ ಶ್ರೀ ಶಾರದವರ ನ್ಯಾಯವಾದಿಗಳನ್ನ ಕರೆಸಿ ನಿನಗೆಲ್ಲ ವ್ಯವಸ್ಥೆ ಮಾಡಿದ ಮೇಲೆ ಇವತ್ತು ಅವ್ರನ್ನ ತೇಜೋವಧೆ ಮಾಡಕ್ಕೆ ಹೊರಟಿದೆಯಲ್ಲ, ನೀನು ಒಬ್ಬ ಕನ್ನಡದ ನಟನ ಇಲ್ಲ ಕನ್ನಡದ ದ್ರೋಹಿನ ಅಥವಾ ನಂಬಿಕೆಗೆ ಅರ್ಹನಾದಂಥ ಅಯೋಗ್ಯನ? ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನೀನು ಉತ್ತರ ಕೊಡಬೇಕಾಗ್ತದೆ.
ಇವತ್ತು ನಿನಗೆ ಬರೋ ದುಡ್ಡನ್ನ, ನೀನು ಕೊಡೋ ದುಡ್ಡನ್ನ ನಾವು ತಪ್ಪಿಸ್ಬಿಟ್ಟು ಇವತ್ತು ಆಯಮ್ಮ ಮೋಸ ಮಾಡಿದ್ರು ಅಂತ ನೀನು ಊರವ್ರಿಗೆಲ್ಲ ಹೇಳ್ತಿಯಲ್ಲ. ಬೆಳಗ್ಗೆ ಎದ್ರೆ ಏನು ತಿಂತೀಯಾ? ಇಲ್ಲ ಅನ್ನ ತಿಂತೀಯಾ? ಇಲ್ಲ ಗೊಬ್ಬರ ತಿಂತೀಯಾ? ಏನು ತಿಂತೀಯ? ನೀನು ಮಾಡ್ತಾರದು ನಿಮ್ಗೆ ಸರಿ ಇದೆಯಾ? ಆಯ್ತಪ್ಪ, ಹೇಳೋನ್ ಕತೆ ಚೆನ್ನಾಗಿದೆ, ಎಲ್ಲರೂ ನಿಜ ಅಂತ ನಂಬ್ತಾರೆ. ನಿಜ ನಂಬಲಿಕ್ಕೆ ನೀನು ಬಂದು ಎಲ್ಲರ ಸಮಕ್ಷಮ ಕೂತ್ಕೊಂಡು ಮಾತಾಡಿ ನೀನು ಬಗೆಹರಿಸ್ಕೊಂಡಲ್ಲ, ಅದನ್ನು ಯಾಕೆ ಹೇಳ್ತಲ್ಲ ನೀನು? ಅವತ್ತು ನೀನು ಇನ್ನಷ್ಟು ದುಡ್ಡು ಕೊಡು ಅಂದಾಗೇನಂದೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಸತ್ತೋಯ್ತೀನಿ, ನಾನು ಹೆಂಡ್ರ ಮಕ್ಕಳು ಸಾಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಬಿಟ್ಟುಬಿಡಿ, ನಾನು ಕೇಳ್ದಂಗೆ ಮಾಡಿಬಿಡಿ ಅಂತ ಕೈ ಮುಗ್ದೆ. ಅದೆಲ್ಲ ಮಾಡಿದ್ದಕ್ಕೆ ಇವತ್ತು ಆ ಎಮ್ಮನ್ನ ತೇಜೋದೆ ಮಾಡಕ್ಕುಜ್ಜ. ಅವತ್ತು ಆ ಎಮ್ಮ ಏನಂದ್ರು, ತಾಯಿ ಹೃದಯ ಬಿಡಿ ಸರ್, ನೀವೆಲ್ಲ ಹೇಳಿದ ಮೇಲೆ ನನಗೆ ದುಡ್ಡು ಬೇಡ, ಆಯ್ತು ಎಲ್ಲೋ ಬದಿಕೊಳ್ಳಿ, ನಾನೆಲ್ಲೋ ಸಂಪಾದನೆ ಮಾಡ್ತೀನಿ, ಇದೊಂದೇ ಕೇಸ್ ಅಲ್ಲ, ಬಿಡಿ ಸರ್ ಅಂತ ಅಂದರು. ಅವರು ಅಷ್ಟೊಂದು ಪ್ರೀತಿಯಿಂದ ನನಗೆ ಬೇಡ ಅಂತ ಹೇಳಿ ನಮ್ಮೆಲ್ಲರನ್ನು ಒಪ್ಪಿಸಿ ಆ ಎಮ್ಮ ಹೋದ್ಮೇಲೆ ನೀನು ತೇಜೋವಧೆ ಮಾಡ್ತಾ ಇದೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ನೀನು ಕನ್ನಡದ ಚಿತ್ರರಂಗದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ, ಜನರ ಮೆಚ್ಚಿನ ಕೆಲಸವನ್ನು ಮಾಡುವಂಥ ಕೆಲಸ, ತಾಯಂದಿರ ಹೃದಯವನ್ನು ಗೆಲ್ಲಿಸುವಂಥ ಕೆಲಸ, ಇವೆಲ್ಲವೂ ಸೇರಿ ಕನ್ನಡದ ಕಸ್ತೂರಿಯನ್ನು ಮಾಡಿ ಅದು ಘಮಘಮ ಅನ್ನುವಂಥ ಶಕ್ತಿ ಕೊಟ್ಟಾಗ ನೀನೊಬ್ಬ ನಾಯಕ. ನೀನು ನಾಯಕನಾಗದಿ ಅನಾಯಕ, ನೀನು ಒಬ್ಬ ಖಳನಾಯಕ. ಖಳನಾಯಕನಿಗೆ ಇದಕ್ಕಿಂತ ಸಾಕ್ಷಿ ಏನು ಬೇಡ. ನಮ್ಮೆದುರುಗಳೇ ಮಾತಾಡಿದ್ದ ನೀನು ಸುಳ್ಳು ಅಂತ ಹೇಳ್ಬೇಕಾದ್ರೆ ನೀನು ಎಷ್ಟು ಮನೆ ಹಾಳು ಮಾಡಿದ್ಯಾ, ಎಷ್ಟು ಜನಕ್ಕೆ ತಂದಿಟ್ಟಿದ್ಯಾ, ಎಷ್ಟು ಮನೆನ ಹಾಳು ಮಾಡಿ ಆ ದೂರದಿಂದ ನೋಡಿ ಸಂತೋಷ ಪಟ್ಟಿದ್ಯಾ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಇದರಿಂದ ನೀನು ಸಿಗದೇನು? ದುಡುತ್ತೀನಿ, ಇಲ್ಲ ಬೇಡ್ತೀನಿ ಇಲ್ವಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಠಮಾನ್ಯಗಳು ತೆರೆದವೆ, ಆಗಲೂ ರಾತ್ರಿ ಅನ್ನ ಹಾಕ್ತಾರೆ. ಸೋಂಬೇರಿಯಾಗಿ ನೀನೇನು ದುಡಿಯೋಕ್ಕಾಗಲ್ಲ, ಅಲ್ಲಾನು ಹೋಗು ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿ ಬಂದವರಿಗೆ ಭಗವಂತ ಧ್ಯಾನ ಮಾಡಿ ಅಂತ ಅದನ್ನಾದ್ರೂ ಹೇಳ್ಬೋದಲ್ವಾ? ನೀನು ಅದನ್ನೂ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಒಬ್ಬರ ಮೇಲೆ ಅಪರಾಧ ಹೊರಿಸೋದು ತಪ್ಪಲ್ವಾ? ಏನು ಮಾಡ್ತೀಯ? ಅವ್ರು ನ್ಯಾಯವಾದಿಗಳು, ಅವ್ರು ನ್ಯಾಯ ಮಾಡೋದು ಗೊತ್ತು, ನೀನು ಕರ್ಕೊಂಡೋಗಿ ಕುಕ್ ಹಾಕೋದು ಗೊತ್ತು, ಜಾಮೀನು ಕ್ಯಾನ್ಸಲ್ ಮಾಡಿ ನೀನು ಜೈಲಿಗೆ ಕಳಿಸೋದು ಗೊತ್ತು. ಅದರಿಂದ ನೀನು ಸಿಕ್ಕಿದ ಫಲ ಏನು ಸಿಗ್ತದೆ? ಇವತ್ತು ಅವ್ರನ್ನ ದ್ವೇಷ ಮಾಡಿ ನಿನಗೇನು ಸಿಕ್ತು? ಅಥವಾ ನಾವೆಲ್ಲರೂ ಸೇರಿದ್ರು, ರಾಮನಾರಾಯಣ, ನಾನು, ಸಿ ಶಾರದಾ, ಮತ್ತು ನಮ್ಮ ನವೀನ್ ಗಂಗಪ್ಪನಹಳ್ಳಿ ಎಲ್ಲ ಸೇರಿದ್ವಲ್ಲ, ಇವ್ರಿಗೆ ನಿನ್ನ ಬೆಲೆ ಏನು ಕೊಟ್ಟೆ? ನೀನು ಮಾಡ್ತಾ ಇರೋದು ತಪ್ಪು. ಕನ್ನಡದ ಹೀರೋ ಅಲ್ಲ, ಕನ್ನಡದ ಖಳನಾಯಕನು ಆಗಲಿಕ್ಕೂ ನೀನು ಅನ್ಫಿಟ್. ಖಳನಾಯಕನ ಆಗಲಿಕ್ಕೂ ನೀನು ಸಾಧ್ಯವಿಲ್ಲದಂಥ ಒಬ್ಬ ಮನುಷ್ಯ. ನೀನು ಬೇರೆಯವ್ರನ್ನ ತೇಜೋವಧೆ ಮಾಡ್ತೀಯಾ? ನನಗೆ ಯಾವ ನ್ಯಾಯಾಲಯಕ್ಕೆ ಕರೆದು ಕೇಳಿದ್ರು ನೀನು ಮಾಡಿರುವಂಥ ಹೈವೇಕಿ ಕೆಲಸ, ಬಾಯಿ ತಪ್ಪಿ ನೀನು ಸುಳ್ಳು ಹೇಳ್ತಾ ಇರುವಂಥ ಕೆಲಸ, ನೀನು ಒಬ್ಬ ಅಯೋಗ್ಯ, ನಿನ್ನಂತವನೊಬ್ಬ ನನ್ನ ಮನೇಲಿ ಕರೆದು ನ್ಯಾಯ ಮಾಡಿ ನೀನು ಒಳ್ಳೇದು ಮಾಡಿದ್ನಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಅಂತೇಳಿ ನಾನು ಎಲ್ಲಿ ಬೇಕಾದ್ರೂ ಬಂದು ಹೇಳಿಕೆಗಳನ್ನ ಕೊಡ್ತೀನಿ. ಇವತ್ತು ಪ್ರತಿಯೊಬ್ಬರದ್ದು ಹೋಗ್ತೀಯ, ಫಿಲಮ್ ಚೇಂಬರ್ಗೆ ಹೋಗ್ತೀಯಾ, ಪೊಲೀಸ್ ಆಫೀಸರ್ ಹತ್ರ ಹೇಳ್ತೀಯಾ, ಅಥವಾ ಬೇರೆ ವಕೀಲರ ಹತ್ರ ಹೇಳ್ತೀಯಾ, ಪಬ್ಲಿಕಲ್ಲಿ ಹೇಳ್ತೀಯಾ, ಫಿಲಮ್ ನಾಡಲ್ಲಿ ಯಾರನ್ನ ಸಿಕ್ಕರೆ ಅವ್ರಿಗೆ ಹೇಳ್ತೀಯಾ. ನೀನು ಮನುಷ್ಯನೇನೆ? ನೀನು ನಿನ್ನ ಜೈಲಲ್ಲಿ ಕೊಳೆಯನ್ನು ತಂದು ಆಚೆಗೆ ಬಿಟ್ಟಿದ್ದಕ್ಕೆ ಅವ್ರು ಕೊಡ್ತಾರೆ ಗೌರವನ? ನೀನು ಇದು ನೀನು ಮನುಷ್ಯ ಅಂತಾರೆ ಯಾರಾದರೂ? ಸರಿ ಇಲ್ಲ. ಮಂಡ್ಯನಮ್ಮನು ಯಾವತ್ತು ಒಂದು ನ್ಯಾಯಸ್ಥಾನದ ಕೂತ್ಕೊಂಡಾಗ ತಲೆಬಾಗಿ ಒಂದು ಸಾರಿ ತೀರ್ಮಾನ ಆದಮೇಲೆ ಮತ್ತೆ ಅದು ತಪ್ಪು ಅಂತ ಹೇಳೋನು ಅವನು ಮನುಷ್ಯನಲ್ಲ, ಅವಿವೇಕಿ. ಆ ಅವಿವೇಕಿಲಿ ನೀನು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನೀನು ಬೈದು ನನಗೇನಾಗಬೇಕಾಗಿಲ್ಲ. ಸತ್ಯ ಕಂಡಂಥ ಸತ್ಯನ, ನುಡಿದಂಥ ಮಾತುಗಳನ್ನು ನನ್ನ AKG TV 360 ವತಿಯಿಂದ ಜನರಿಗೆ ಸತ್ಯಾಂಶವನ್ನು ಹೊರಗೆ ಕೊಡ್ತಾ ಇದ್ದೀನಿ. ನೀನು ಹೀರೋ ಅಲ್ಲ, ನೀನೊಬ್ಬ ಖಳನಾಯಕ, ಒಬ್ಬ ಅತ್ಯಾಚಾರಿ, ಸುಳ್ಳಿನ ಸರಮಾಲೆಗಳನ್ನು ಜನಕ್ಕೆ ಹೇಳುವಂಥನು, ಎಲ್ಲರನ್ನ ದಿಕ್ಕು ತಪ್ಪಿಸಿ ನೀನು ಒಳ್ಳೆಯನು ಅನ್ನುವಂಥ ಒಂದು ಆಪಾದನೆಗಳನ್ನು ನೀನು ಸಂಪಾದನೆ ಮಾಡ್ಕೊಳ್ಳೋಕೆ ಹೋಗಿದ್ಯಲ್ಲ, ಅದರಿಂದ ನಿಂದನೆ ಆದಂಥ ಜನಕ್ಕೆ ಎಷ್ಟು ನೋವಾಗುತ್ತೆ ಅಂತ ನೀನು ಯಾವತ್ತಾರು ಯೋಚನೆ ಮಾಡಿದರೆ ನೀನು ಇಂಥ ಹಟಕಸ್ವಿ ಕೆಲಸನ
ಇಂಥ ಅಯೋಗ್ಯ ಕೆಲಸನ, ತಪ್ಪು ಮಾಹಿತಿಯನ್ನು ಕೊಟ್ಟು ಅವರಿಗೂ ನೋವು ಕೊಡುವಂಥ ಕೆಲಸ ಯಾರೂ ಮಾಡ್ತಿರ್ಲಿಲ್ಲ. ಹಾಗಾಗಿ ನೀನು ಖಳನಾಯಕನೇ ಹೊರತು ನೀನು ಚಿತ್ರರಂಗದಲ್ಲಿ ಇರೋದಕ್ಕೆ ಅನ್ಫಿಟ್ ಅಂತ ಹೇಳಿ ಇವತ್ತು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದು ಸತ್ಯಕ್ಕೆ ಹತ್ತಿರವಾದ್ದು, ನಮ್ಮ ಮುಖಾಮುಖದಲ್ಲಿ ನನ್ನ ಸಮ್ಮುಖದಲ್ಲಿ ನಡೆದಂಥದ್ದು ತಮ್ಮ ಮುಂದೆ ಇಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಬಿಡುಗಡೆ ಮಾಡ್ತಾ ಇದ್ದೀನಿ. ನಮಸ್ಕಾರ.